ಮಾತರಂ. ವಂದೇ ಮಾತರಂ. ನೋಡಿ ಎಷ್ಟೊಂದು ಖುಷಿ ಅವ್ರಿಗೆ. ಬೆಳಗಾವಿ ಜಿಲ್ಲಾ ವಿಕಲಚೇತನರ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ, ಅತ್ಯಂತ ಉತ್ಸಾಹದಿಂದ, ಅಭಿಮಾನದಿಂದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮ ಜಿಲ್ಲೆಯ ಯುವಜನ ಸಬಲೀಕರಣ ಡಿಡಿಯವರಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಇಲಾಖೆಯ ಡಿಡಿಗಳಾದಂಥ ಚೇತನ್ ಕುಮಾರ್ ಅವರೇ, ಪಿಒಗಳಾದಂಥ ಅನ್ನಪ್ಪ ಅವರೇ, ಸುಮಿತ್ರಾ ಅವರೇ, ಜಯಶ್ರೀ ಮಾಳ್ಗಿ ಅವರೇ, APH ಸಂಸ್ಥೆಯ ಬಹಳಷ್ಟು ತಮ್ಮ ಸಹಕಾರ ಈ ಒಂದು ಸಮಾರಂಭಕ್ಕಾಗಲಿ, ವಿಶೇಷವಾಗಿ ವಿಕಲಚೇತನರಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರದಲ್ಲೂ ಕೂಡ ತಮ್ಮ ಸಹಕಾರ ಬಹಳಷ್ಟು ಇದೆ ಅಂತ ನಮ್ಮ ಇಲಾಖೆಯ ಆಫೀಸರ್ಗಳು ಹೇಳಿದರು. ವಾಮನ್ ಕಟ್ಟಿ ಅವರೇ, ನಮ್ಮ ವಿಕಲಚೇತನರ ಜಿಲ್ಲಾ ಅಧಿಕಾರಿಗಳಾದಂಥ ನಮ್ಮ ನಾಮದೇವ್ ಬಿಲ್ಕರ್ ಅವರೇ, ಎಲ್ಲ ಸಂಘ ಸಂಸ್ಥೆಗಳು, ಬೆಳಗಾವಿ ಜಿಲ್ಲೆಯಿಂದ ಬಹಳಷ್ಟು ಸಂಘ ಸಂಸ್ಥೆಗಳು ಬಂದಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಜಿಲ್ಲೆಯ ಎಲ್ಲ ಮುದ್ದು ಮಕ್ಕಳೇ, ಮಾಧ್ಯಮದ ಎಲ್ಲ ಸಹೋದರರೇ, ಇಲಾಖೆಯ ಎಲ್ಲ ಸಿಬ್ಬಂದಿಗಳೇ, ಜೊತೆಯಲ್ಲಿ ಬಹಳಷ್ಟು ಜನ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ಲಿಕ್ಕಾಗ್ಲಿ ನೋಡ್ಲಿಕ್ಕಾಗಿ ಬಹಳಷ್ಟು ಜನ ಬಂದಿದ್ದೀರ. ನನಗೆ ನಿಜವಾಗ್ಲೂ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರ ಸಬಲೀಕರಣ ಈ ಒಂದು ಖಾತೆ ಸಿಕ್ಕಾಗ ಬಹಳಷ್ಟು ಸಾರ್ಥಕತೆ ಅನಿಸ್ತು ನನಗೆ. ಯಾಕಂತಂದ್ರೆ ಇದು ಬರೀ ಅಧಿಕಾರ ಅಲ್ಲ, ಜನರ ನಿಜವಾದ ಅರ್ಥದಲ್ಲಿ ಸೇವೆಯನ್ನ ಮಾಡುವಂತ ಒಂದು ಖಾತೆ ಅಂತ ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತು ನನಗೆ. ನಮ್ಮ ರಾಜ್ಯದಲ್ಲಿ 7.5 ಕೋಟಿ ಜನಸಂಖ್ಯೆ. ಈ 7.5 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 13 ಲಕ್ಷ ವಿಕಲಚೇತನರಿದ್ದಾರೆ. 13 ಲಕ್ಷ ಅಂದ್ರೆ ಬಹುಶಃ 2% ಆಫ್ ಕರ್ನಾಟಕ ಪಾಪ್ಯುಲೇಷನ್ ವಿಕಲಚೇತನರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಮುಂಚೆಯಿಂದಲೂ ಕೂಡ ವಿಶೇಷ ಚೇತನರನ್ನ ಸಮಾಜದ ಒಂದು ಭಾಗವನ್ನಾಗಿ, ಯಾಕಂತಂದ್ರೆ ನಿಮ್ಮನ್ನ ಯಾರನ್ನೂ ಕೂಡ ನಾವು ಕಡೆಗಣಿಸಲ್ಲ, ನಿಮ್ಮನ್ನ ಬಿಡುವಂತ ಪ್ರಶ್ನೆನೇ ಇಲ್ಲ. ಸಮಾಜದ ಭಾಗ ನೀವು, ಮುಖ್ಯವಾಹಿನಿಗೆ ನೀವು ಕೂಡ ಬರಬೇಕು. ಸ್ವಚ್ಛಂದವಾದಂತ ಜೀವನವನ್ನ, ಸ್ವಾವಲಂಬ ಜೀವನವನ್ನ ತಾವು ಕೂಡ ಮಾಡಬೇಕು ಅನ್ನೋದೇ ಕೂಡ ನಮ್ಮ ಆಶಯ, ನಮ್ಮ ಸರ್ಕಾರದ ಆಶಯ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲೂ ಕೂಡ ನಮ್ಮ ವಿಕಲಚೇತನರ ಸಂಘಟನೆಗಳು ತಮ್ಮಗೋಸ್ಕರ ಬಹಳಷ್ಟು ಹೋರಾಟವನ್ನ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಂತೇಶ್ ಬಹಳ ಕಾಡ್ತಾನೆ ನನಗೆ. MRW URW ಅನ್ಕೊಂಡು ಬಹಳಷ್ಟು ಕಾಡ್ತಾನೆ. ಈ ಬಾರಿ ಬಜೆಟ್ನಲ್ಲಿ ವಿಶೇಷವಾಗಿ ಎಲ್ಲ ರೀತಿಯಾದಂಥ ಬುದ್ಧಿಮಾಂದ್ಯ ವಿಕಲಚೇತನರಿರಬಹುದು, ಅಂಗವೈಫಲ್ಯತೆ ಇರಬಹುದು, ಕುರುಡು ಇರಬಹುದು, ಕಿವುಡು ಇರಬಹುದು, ಮೂಕ ಇರಬಹುದು, ಎಲ್ಲರನ್ನೂ ಒಳಗೊಂಡಂತ ವಿಶೇಷ ಚೇತನರಿಗೋಸ್ಕರನೇ ಬಜೆಟ್ನಲ್ಲಿ ಬಹಳಷ್ಟು ಯೋಜನೆಗಳನ್ನ ಈ ಬಾರಿ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಅಂತ ತಮಗೆ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಮುದ್ದು ಮಕ್ಕಳೇ, ಬಂಧುಗಳೇ, ಆ ದೇವರು ನಮಗೆ 2 ಕೈ ಕೊಟ್ಟು, 2 ಕಾಲು ಕೊಟ್ಟು, ನೋಡೋಕೆ ಕಣ್ ಕೊಟ್ಟು, ಮಾತಾಡೋಕೆ ಬಾಯಿಯನ್ನ ಕೊಟ್ಟು, ವಿಚಾರ ಮಾಡೋಕೆ ಮಿದುಳನ್ನ ಕೊಟ್ಟು, ನಡೆದಾಡಕ್ಕೆ ಓಡಾಡಕ್ಕೆ ಕೈಕಾಲನ್ನ ಕೊಟ್ಟು ಕೂಡ ನಾವಿವತ್ತು ಸೋಂಬೇರಿಗಳಾಗಿದ್ದೀವಿ. ಇಷ್ಟೆಲ್ಲ ದೇವರು ನಮಗೆ ಅನುಕೂಲಗಳನ್ನ ಕೊಟ್ಟರು ಕೂಡ ನಾವಿವತ್ತು ಸೋಂಬೇರಿಗಳಾಗಿದ್ದೀವಿ. ಆದ್ರೆ ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲೂ ನಮಗೆಲ್ಲರಿಗೂ ಕೂಡ ಚೈತನ್ಯದ ಜೊತೆಯಲ್ಲಿ ಜೀವನದಲ್ಲಿ ಒಂದು ಉತ್ಸಾಹ ಬರಲಿಕ್ಕೆ ನೀವೆಲ್ಲರೂ ಕೂಡ ಪ್ರೇರಣೆ ಅಂತ ಬಹಳಷ್ಟು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಒಂದು 2.5 ವರ್ಷದಲ್ಲಿ ಈ ಬುದ್ಧಿಮಾಂದ್ಯ ಮಕ್ಕಳಿರ್ಬೋದು ಅಥವಾ ಅನೇಕ ವಿಕಲಚೇತನರ ಸಂಘ ಸಂಸ್ಥೆಗಳಿಗೆ, ಮಕ್ಕಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ.
ಮಾಧ್ಯಮದ ನನ್ನ ಸಹೋದರರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಅವರನ್ನ ಕಲಿಸುವಂತ ಟೀಚರ್ಗಳಲ್ಲಿ ಇರುವಂತ ಒಂದು ನಿಸ್ವಾರ್ಥ ಪ್ರೀತಿ, ನಿಸ್ವಾರ್ಥ ಪ್ರೇಮ, ನಿಜವಾಗ್ಲೂ ಹೇಳ್ತೀನಿ ನಾನು, ಆ ಭಗವಂತನಲ್ಲಿ ಕೇಳ್ತೀನಿ ಅವ್ರಿಗೆ ಏನವರು ಕನಸ್ಕೊಂಡಿದ್ದಾರೆ ಅದನ್ನ ಈಡೇರ್ಸಪ್ಪ ಅಂತ ಹೇಳ್ತೀನಿ. ನಮ್ಮ ತಂದೆ ತಾಯಿಗಿನ್ನ ಜಾಸ್ತಿ ಅವ್ರಿಗೆ ಕಲಿಸುವಂತ ಟೀಚರ್ಗಳ ಸೇವೆ ನಾನು ಶ್ಲಾಘನೆ ಮಾಡ್ಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಸಂಘ ಸಂಸ್ಥೆಗಳ ಮುಖ್ಯಸ್ಥರಿದ್ದಾರೆ. ನಿಮ್ಮ ಕಷ್ಟ ನನಗೆ ಅರ್ಥ ಆಗತ್ತೆ. ನಿಮ್ಮ ಪೇಮೆಂಟು ಬರೀ 20,000ರಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ರು, ಬರೀ 20,000ರಲ್ಲಿ. ಅದನ್ನ ಅಟ್ಲೀಸ್ಟ್ 40% ಹೈಕ್ ಮಾಡ್ಬೇಕನ್ನೋದೇ ಈ ಬಾರಿಯ ಬಜೆಟ್ ನಲ್ಲಿ ನನ್ನ ಮೊದಲ ಬೇಡಿಕೆ ಆಗಿ. ತಮ್ಮ ಸೇವೆಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ಆ ಸೇವೆಗೆ ಒಂದು ಗೌರವವನ್ನ ಕೊಡುವಂತ ಪ್ರಯತ್ನವನ್ನ ನಮ್ಮ ಇಲಾಖೆಯ ಮುಖಾಂತರ ನಾನು ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಮಕ್ಕಳಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ತಾವು ವಿಶೇಷ ಚೇತನರಾಗಿ ನಮ್ಮ ದೇಶಕ್ಕೆ ಪದಕಗಳನ್ನ ತೆಗೆದುಕೊಂಡು ಬಂದಿದ್ದೀರಾ, ಒಲಿಂಪಿಕ್ಸ್ ಪದಕಗಳನ್ನ ತೆಗೆದುಕೊಂಡು ಬಂದಿದ್ದೀರಾ, ಏಕಲವ್ಯ ಪ್ರಶಸ್ತಿ ವಿಜೇತರಾಗಿದ್ದೀರಾ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿದ್ದೀರಾ. ನಿಮ್ಮ ಈ ಕಾರ್ಯವನ್ನ ಶ್ಲಾಘನೆ ಮಾಡದೇ ಇರೋರು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾರೂ ಇಲ್ಲ. ನಾನು ನಿಮ್ಮನ್ನೆಲ್ಲ ನೋಡಿದ ತಕ್ಷಣ ಬಹಳಷ್ಟು ನಾನು ಇಮೋಷನಲ್ ಆಗಿಬಿಡ್ತೀನಿ. ಯಾಕೆ ಅಂದ್ರೆ ನಾವು ಭಗವಂತ ನಮ್ಗೆ ಯಾಕಪ್ಪ ಇಷ್ಟು ಕೆಲಸ, ಯಾಕಪ್ಪ ಇಷ್ಟು ಜನ, ಏನಪ್ಪ ನನಗೆ ತುಂಬಾ ತೊಂದರೆ ಆಗ್ತದೆ, ಕೈ ನೋಸ್ತಾ ಇದೆ, ಕಾಲು ನೋಸ್ತಾ ಇದೆ, ತಲೆ ನೋಸ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಆ ಭಗವಂತ ಕೊಟ್ಟಂತ ಜೀವನವನ್ನ ಅತ್ಯಂತ ಪ್ರೀತಿಯಿಂದ ತಾವು ಅನುಭವಿಸ್ತಾ ಇದ್ದೀರಾ. ಯಾವತ್ತೂ ಕೂಡ ನನಗೆ ಕಷ್ಟ ಅಂತ ಯಾವತ್ತೂ ಕೂಡ ಹೇಳಲಿಲ್ಲ. ತಾವು ಸರ್ಕಾರ ಏನೇ ಯೋಜನೆ ಕೊಟ್ಟರು ಅದರಲ್ಲಿ ತೃಪ್ತಿಯನ್ನ ಪಡ್ತಾ ಇದ್ದೀರಾ. ಈ ಯೋಜನೆ ತಮಗೆ ಸಾಕಾಗೋದಿಲ್ಲ. ಅಂಗವಿಕಲರ ಪೆನ್ಷನ್ ಜಾಸ್ತಿ ಆಗಬೇಕು, ಅಂಗವಿಕಲರಿಗೆ ಫ್ರೀ ಬಸ್ ಪಾಸ್ ಸಿಕ್ಕಬೇಕು, ಅಂಗವಿಕಲರಿಗೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಸಿಕ್ಕಬೇಕು, ಜಾಬ್ನಲ್ಲಿ 5% ಕಡ್ಡಾಯವಾಗಿ ತಮಗೆ ಪಾಲ್ ಸಿಕ್ಕಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಉದ್ದೇಶ. ಬರುವಂತ ದಿನದಲ್ಲಿ ಖಂಡಿತವಾಗಿ, ಯಾಕಂತಂದ್ರೆ ನಾವು ಈ ಬಾರಿ ನಮ್ಮ ಈ ಒಂದು ಇಲಾಖೆಯಲ್ಲಿ 5% ಜಾಬ್ ರಿಸರ್ವೇಶನ್ ನ ಕಡ್ಡಾಯ ಮಾಡಬೇಕು ಅಂತ ಹೇಳಿ ಎಲ್ಲಾ ಇಲಾಖೆಯ ಒಳಗೊಂಡಂತ ಒಂದು ಮೀಟಿಂಗ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಆಫ್ಟರ್ ಬಜೆಟ್ ಇದು ಕಡ್ಡಾಯವೇ. ಯಾಕಂದ್ರೆ ಇದು ಎಲ್ಲ ಕಡೆ ಇದೆ, ಅನುದಾನದಲ್ಲಿ 5% ಇದೆ, ಸರ್ಕಾರದ ಪ್ರತಿಯೊಂದು ಅನುದಾನದಲ್ಲಿ, ಪ್ರತಿಯೊಂದು ಇಲಾಖಾ ಅನುದಾನದಲ್ಲಿ ವಿಶೇಷ ಚೇತನರಿಗೆ 5% ಅನುದಾನ ಕಡ್ಡಾಯವಾಗಿದ್ರು ಕೂಡ ಅದು ಯಾರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ನೋಡೋದಿಲ್ಲ. ಜಾಬ್ನಲ್ಲಿ ಪ್ರತಿಯೊಂದು ಜಾಬ್ನಲ್ಲೂ ಕೂಡ 5% ತಮಗೆ ರಿಸರ್ವೇಶನ್ ಇದ್ರು ಕೂಡ ಅದನ್ನ ನೋಡ್ತಾ ಇಲ್ಲ. ಆದ್ರೆ ನಮ್ಮ ಸ್ಪೋರ್ಟ್ಸ್ ಡಿ ಅವರು ಇದೇ ಈಗ ತೋರಿಸ್ತಾ ಇದ್ರು, ನನಗೆ 4 ಜನ ವಿಕಲಚೇತನರಿಗೆ ಈ ವರ್ಷ ಜಾಬ್ ಕೊಟ್ಟಿದ್ದಾರೆ 2% ಅಂತ ಅವ್ರು ತೋರಿಸಿದ್ರು. ನನ್ಗೆ ನಿಜವಾಗ್ಲೂ ಅದು ಸಂತೋಷ ಅನ್ನಿಸ್ತು. ಮೊನ್ನೆ ತಮಗೆಲ್ಲರಿಗೂ ನಾನು ಒಂದೇ ನಿಮಿಷ ಜಾಸ್ತಿ ಮಾತಾಡ್ತೀನಿ ಇವತ್ತು, ಯಾಕಂದ್ರೆ ಯಾಕೋ ಒಂದ್ ಸ್ವಲ್ಪ ತಮ್ಮನ್ನು ನೋಡಿ ಪ್ರೀತಿ ಬಹಳ ಬಂದಿದೆ. ಮೊನ್ನೆ ವಿಶೇಷವಾಗಿ ನಮ್ಮ ಭಾರತೀಯ ಅಂಧ ಮಕ್ಕಳು, ಹೆಣ್ಮಕ್ಕಳು ವಿಶ್ವಕಪ್ ಅನ್ನ ಕ್ರಿಕೆಟ್ ನಲ್ಲಿ ಗೆದ್ದು ಬಂದ್ರು. ಅದೆಂತ ಹೆಮ್ಮೆ ಪಡುವಂತ ವಿಚಾರ. ಯಾರು ಸಾಧನೆ ಮಾಡದಂತದ್ನ ಸಾಧನೆ ಮಾಡಿ ತೋರಿಸಿದ್ರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ, ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇರುವಂತ ಎಲ್ಲ ಮನಸ್ಸುಗಳಿಗೂ ಕೂಡ ಆ ಭಗವಂತ ನೆಮ್ಮದಿಯನ್ನ ದೊರಕಿಸ್ಲಿ. ಇಂಥ ಕ್ರೀಡಾ ಮನೋಭಾವವನ್ನ ತಮ್ಮ ಜೀವನದಲ್ಲೂ ಕೂಡ ತಾವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಬಿಲ್ಕರ್ ಆಗಿರ್ಬೋದು, ಸುಮಿತ್ರಾ ಆಗಿರ್ಬೋದು, ನಮ್ಮ ಇಲಾಖೆ ಎಲ್ಲ ಆಫೀಸರ್ಗಳು ಬಹಳಷ್ಟು, ನಾನು ಹೇಳಿದೆ, ನಾನು ಇಲಾಖೆ ಮಂತ್ರಿಯಾಗಿ ಸೇವೆ ಅಂತ ಯಾವ ರೀತಿ ಹೇಳಿದನೋ, ಈ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಆಫೀಸರ್ಗಳು ಕೂಡ ಸೇವೆಯನ್ನ ಮಾಡ್ತಾರೆ ಅಂತ ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮೆಲ್ಲರಿಗೂ ಶುಭಾಶಯವನ್ನ ಕೋರ್ತೇನೆ. ಮತ್ತು ಜಾಸ್ತಿ ಹೊತ್ತು ಮಕ್ಕಳಿಗೆ ಬಿಸಿಲಲ್ಲಿ ತಾವು ಇಡೋಕೆ ಹೋಗಬೇಡಿ. ನೀರಿನ ವ್ಯವಸ್ಥೆ, ಜ್ಯೂಸ್ ವ್ಯವಸ್ಥೆ, ಅವರ ಊಟದ ವ್ಯವಸ್ಥೆನ ಸರಿಯಾಗಿ ಮಾಡಿ. ಡಾಕ್ಟರ್ಗಳಿದಾರಲ್ಲ, ಡಾಕ್ಟರ್ಗಳ ಅರೇಂಜ್ಮೆಂಟು, ಆಂಬ್ಯುಲೆನ್ಸ್ ಎಲ್ಲ ರೀತಿಯಾದಂಥ ಮುಂಜಾಗ್ರತೆ ತೆಗೆದುಕೊಂಡಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಶುಭಾಶಯನ ತಿಳಿಸಿ, ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ, ಎಲ್ಲ ಟೀಚರ್ಗಳಿಗೆ,
ಎಲ್ಲ ಸಹಾಯಕರಿಗೆ ಎಲ್ಲ ಸಿಬ್ಬಂದಿಗಳಿಗೆ ಶುಭಾಶಯವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.